ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ನಮ್ಮ ಜೊತೆ ಇವತ್ತು ಒಂದು ಎರಡು ಬ್ಯೂಟಿಫುಲ್ ಕಪಲ್ ಇದೆ. ರಿಯಲ್ ಲೈಫಲ್ಲಿ ಕಪಲ್, ರಿಯಲ್ ಲೈಫಲ್ಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಸ್ ಎಲ್ಲರೂ ಕೂಡ. ಆದರೆ ಅಷ್ಟೇ ಚೆನ್ನಾಗಿ ರೀಲ್ ಕಪಲ್ ಕೂಡ ರಿಯಲ್ ಲೈಫ್ನಲ್ಲೂ ಇಷ್ಟು ಚೆನ್ನಾಗಿರ್ಬೋದಾ ಅನ್ನೋ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿದ್ದಾರೆ. ಇದ್ರೆ ಈ ಥರ ಇರಬೇಕಪ್ಪ ಕಪಲ್ಸ್ ಅನ್ನೋ ಎಕ್ಸಾಂಪಲ್ನ. ಸೊ ಈಗಾಗಲೇ ಒಂದು ಐಡಿಯಾ ಬಂದಿರುತ್ತೆ. ದ್ವೇಷದಿಂದ ಒಂದು ಕಡೆ, ಜಗಳದಿಂದ ಪ್ರೀತಿ ಶುರು ಆಗ್ತಿದ್ರೆ ಇಲ್ಲಿ ಒಂದು ಸೈಲೆಂಟ್ ಲವ್ ಸ್ಟೋರಿನೇ ಸ್ಟಾರ್ಟ್ ಆಗಿದೆ. ಒಂದು ಸ್ವಲ್ಪ ನೋಡೋಕ್ಕೂ ಕ್ಯೂಟ್ ಆ್ಯಂಡ್ ರೊಮ್ಯಾಂಟಿಕ್ ಕೂಡ ಇದೆ. ಸೊ ಎರಡು ಕಪಲ್ಸ್ನ ನಾನು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ಪಾರು, ಶಿವು ಹಾಗೆ ಗುಂಡಮ್ಮ ಜಿನ್ಸಿನ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ನೋಡೋಕ್ಕೆಲ್ಲ ತುಂಬ ಕ್ಯೂಟ್ ಹಾಗೆ ಇದ್ದೀರಾ. ಸೊ ಈ ಕಡೆ ಪಾರು, ಶಿವು ಫಸ್ಟ್ ಬಂದರೆ ಒಂಥರ ನೀವು ಏನು ಹೇಳ್ತಾರೆ, ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನೋ ಥರ ಒಂದು ಸೀರಿಯಲ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಫೇಸ್ ಆಫ್ ದಿ ಶಿಪ್ Maybe, but yeah, captain of the ship ಅಂದ್ರೆ but is always director. We as actors ನಮಗೆ ಏನು ಕೊಡ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. And other than that ನಾವೇನು ಅದಕ್ಕೆ ಬಿಯಾಂಡ್ ಆಗಿ ಯೋಚನೆ ಮಾಡಿಲ್ಲ. ಸೊ ಪಾರು ಅವರೇ, ಇವಾಗ ನಿಮ್ದು ಯಾವುದೋ ಒಂದು ಲವ್ ಸ್ಟೋರಿ ಇತ್ತು, ಇವಾಗ ಇನ್ನೊಂದು ಲವ್ ಸ್ಟೋರಿ ಟ್ರ್ಯಾಕಿಗೆ ಬಂದಿದೆ. ಸೊ ಹೇಳಿ, ಅಣ್ಣಯ್ಯನ ಮೇಲೆ ಯಾವಾಗ ಪ್ರೀತಿ ಇದೆ ಅಂತ ಹೇಳ್ಕೊಡ್ತೀರಾ? ಅಣ್ಣಯ್ಯನ ಮೇಲೆ ಪ್ರೀತಿ ಹೇಳ್ಕೊಂಡಿದ್ದೀರಾ ಅಂದ್ರೆ ಒಂದು ಅಫಿಷಿಯಲ್ ಪ್ರಪೋಸಲ್? ಅದು ನಾವು ಆಕ್ಚುಲಿ ಮಾಡಾಯ್ತು. ಮಾಡಿ ಇವಾಗ ಪ್ರಾಪರ್ ಗಂಡ ಹೆಂಡತಿಯಾಗಿ ಬದುಕ್ತಾ ಇದ್ದಾರೆ. ಬಟ್ ನಿಮ್ಮ ಕ್ವೆಶ್ಚನ್ ಇನ್ನು ಚೂರ ಅಂದ್ರೆ ಅಫಿಷಿಯಲ್ ಆಗಿ ಇವಾಗ ಒಂದು ಪ್ರೀತಿ ಇದೆ ಅಂತ ಹೇಳ್ಕೊಂಡಿದಾರಲ್ವಾ, ಒಂದು ಒಳ್ಳೆ ಕ್ಯೂಟ್ ಅಂಡ್ ರೊಮ್ಯಾಂಟಿಕ್ ಪ್ರಪೋಸಲ್. ನಾವು ಸೀರಿಯಲ್ಗಳಲ್ಲಿ ನೋಡ್ತಿರ್ತೀವಲ್ಲ, ಫುಲ್ ರೆಡ್ ರೋಸು, ಬೊಕ್ಕೆ ಆ ಥರ. ಅದೇ ನಾವು ಆಲ್ರೆಡಿ ಆ ಥರ ಮಾಡಾಗಿದೆ, ದೊಡ್ಡ ಮಟ್ಟದಲ್ಲೇ ಮಾಡಿದ್ವಿ. ಒಂದು ದೊಡ್ಡ ಪ್ರೋಮೋ ಬಂತು ಅದಕ್ಕೆ. ಪ್ರಪೋಸ್ ಮಾಡೋದು, ಪಾರು ಶಿವಗೆ ಪ್ರಪೋಸ್ ಮಾಡೋದಂತ ಒಂದು ತುಂಬಾ ಒಳ್ಳೆ ಪ್ರೋಮೋ ಕೂಡ ಬಂತು ಗುಡಿಬಂಡೆಯಲ್ಲಿ. ಅಂಡ್ ಪ್ರೋಮೋ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅದೇ ಇವಾಗಿನ ಸದ್ಯಕ್ಕೆ ನೆಕ್ಸ್ಟ್ ಏನ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅನ್ನು ನೋಡ್ಬೇಕು. ಹೀಗೆ ಹೋಗುತ್ತಾ, ಇದ್ರ ಮಧ್ಯದಲ್ಲಿ ಏನಾದ್ರೂ ಸಮಸ್ಯೆಗಳು ಬರುತ್ತಾ ಅಂತ ನೋಡ್ಬೇಕು. ಈಗ ಗುಂಡಮ್ಮ ಅವರು ನಮಗೂ ಬೈತಾರೇನೋ ಅಂತ ಒಂದೊಂದು ಕಡೆ ಭಯ ಆಗ್ತಾ ಇರುತ್ತೆ. ಸೊ ಸೀನಾ ಅವರಿಗೆ ತುಂಬ ಚೆನ್ನಾಗಿ ಬೈತಾ ಇರ್ತೀರ. ಎಲ್ಲಿ ಕಲ್ತ್ಕೊಂಡ್ರಿ ಅಣ್ಣನ ಟ್ರೈನಿಂಗ? ಅಣ್ಣನ ಟ್ರೈನಿಂಗ್ ಏನಿಲ್ಲ, ಅಣ್ಣ ಇಲ್ಲಿ ಯಾರನ್ನೂ ಬೈಯೋದೇನಿಲ್ವಲ್ಲ. ಅದು ಕೆಲವೊಂದ್ಸತಿ ಕೆಲವೊಂದು ವ್ಯಕ್ತಿಗಳಿಗೆ ಅದು ಆರಾಮಾಗಿ ಹಂಗೆ ಸರಾಗವಾಗಿ ಬಂದ್ಬಿಡುತ್ತೆ, ಮಾತಾಡೋದು, ಬೈಯೋದು ಎಲ್ಲ. ಐ ಥಿಂಕ್ ರಶ್ಮಿ ಮತ್ತೆ ಸೀನನ ಈಕ್ವೇಶನ್ ಐ ಥಿಂಕ್ ಒಟ್ಟಿಗೆನೆ ಬೆಳೆದು ಬಂದಿರೋದ್ರಿಂದ ಅವರು ಸಣ್ಣ ವಯಸ್ಸಿಂದನೂ ಫ್ರೆಂಡ್ಸೇ ಇರ್ತಾರೆ. ಒಂದೇ ಏರಿಯಾದಲ್ಲಿ ಆಟಾಡ್ಕೊಂಡು ಬೆಳೆದಿರೋ ಒಂದು ಥರ ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ ಆ ಒಂದು ಏನಂತಾರೆ ಸಲಿಗೆ ಇರುತ್ತೆ. ಆಮೇಲೆ ಹಿಂಜರಿಯೋದಿಲ್ಲ, ಏನೇ ಒಂದು ಹೇಳಬೇಕಾದ್ರೂ ಇದ್ದಿದ್ದಂಗೆ ಹೇಳಿ ಆರಾಮಾಗಿ ಮಾತಾಡ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಆ ವ್ಯಕ್ತಿನೇ ಮದ್ವೆನೂ ಆಗಿರೋದ್ರಿಂದ ರಶ್ಮಿ. ಸೊ ಐ ಥಿಂಕ್ ಸರಾಗವಾಗೇ ಬರುತ್ತೆ. ಏನೇ ಹೇಳೋದು, ಬೈಯೋದು ಎಷ್ಟು ಸರಾಗವಾಗಿ ಬರುತ್ತೋ ಸಾರಿ ಕೇಳೋದು ಅಷ್ಟೇ ಸರಾಗವಾಗಿ ಬರುತ್ತೆ. ಸೊ ನಿಮ್ಗೆ ಬೈಸ್ಕೊಂಡು ಬೇಜಾರಾಗಲ್ಲ? ಬೈಸ್ಕೊಂಡೇನು ಬೇಜಾರಿಲ್ಲ, ಯಾಕಂದ್ರೆ ನನಗೆ ಯಾವ್ರಿಗಿಂತ ಹತ್ರಷ್ಟು ಬೈಯೋದಿರುತ್ತಲ್ಲ. ಮನ್ಸಲ್ಲೇ ಬೈಕೊಂತ ಇರ್ತೀರ? ಮನ್ಸಲ್ಲಿ ಡೈಲಾಗ್ ಎಲ್ಲ ಇರುತ್ತಲ್ಲ, ಇರುತ್ತೆ. ಸ್ಟಾರ್ಟ್ ಮಾಡೋದೇ ನಾನು ಆಕ್ಚುಲಿ. ಒಂದ್ಸಲ ಹೇಳಿ, ಅದು ತುಂಬಾ ಜನಕ್ಕೆ ಅದು ಫೇವ್ರೆಟ್, ಮೂಟೆ ಅಂತ ಕರೆಯೋದು ನೀವು. ನಿಮ್ ತಂಗಿ ನಂಗೆ ಕರೀತದ, ನಿಮ್ಗೆ ಏನ್ ಬೇಜಾರಾಗಲ್ಲ? ಇಲ್ಲ ಅಲ್ಲ, ಕರಿ ನೋಡೋಣ. ಏ ಮೂಟೆ ಕ್ಯಾಮರಾ ಇರೋದಕ್ಕೆ ಅಂದ್ರೆ ಪಕ್ಕ ಕ್ಯಾಮ್ರಾ ಇರ್ಲಿಲ್ಲ ಅಂದ್ರೆ ಸರಿ ಬಿಡ್ತೀನಿ. ಒಂದ್ಸಲ ಹಿಂಗೆ ಎತ್ತಿ ಹಾಕ್ಬಿಡೋದು. ಹಂಗೆಲ್ಲ ಬಿಡೋದಿಲ್ಲ, ಆಫ್ ಕ್ಯಾಮ್ರಾ ಎಲ್ಲ ಯಾರು ಕರೆಯೋದಿಲ್ಲ. ಸರ್ ಅವ್ರು ಕರಿಬೇಕು ಅಂದ್ರೆ ಕ್ಯಾಮ್ರಾ ಓಪನ್ ಮಾಡ್ಕೊಂಬಂದು ಮೂಟೆ ಅಂತ ಕರೆಯೋದು ಒಂದು ಎಕ್ಸ್ಕ್ಯೂಸ್ ಇವಾಗ. ನೀವು ರಿಯಲ್ ಲೈಫಲ್ಲೂ ಅಷ್ಟೇ ಸೈಲೆಂಟಾ? ಅಂದರೆ ಒಂದು ಸ್ವಲ್ಪ ಸೀರಿಯಲಲ್ಲಿ ನೋಡೋದಾದರೆ ಏನೋ ನಿಮ್ಮದೇ ಒಂದು ಝೋನಲ್ಲಿ ನಿಮ್ಮದೇ ಒಂದು ಝೋನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ರಿಯಲ್ ಲೈಫಲ್ಲೂ ಹಾಗೇನಾ? ಇಲ್ಲ, ಹಂಗೇನಿಲ್ಲ. ಯಾಕಂದ್ರೆ ಸೀರಿಯಲಲ್ಲೂ ಬಾಯ್ ಪಡ್ಕೊತಾ ಇರ್ತೀನಿ, ಹೊರಗಡೆನೂ ಬಾಯ್ ಪಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಇನ್ನು ಅಲ್ಲೂ ಹಂಗೆ ಇರ್ತಾನೆ, ಇಲ್ಲೂ ಹಂಗೆ ಇರ್ತಾನೆ ಅಂತ ಆಗ್ಬಿಡುತ್ತೆ. ನಾನು ಅಲ್ಲಿ ಸೀರಿಯಲ್ಗಿಂತ ಇನ್ನೂ ಜಾಸ್ತಿ ಜೋವಿಯಲಾಗಿರ್ತೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ. ಅಂದರೆ ತುಂಬ ಕಮ್ಮಿ ಫ್ರೆಂಡ್ಸು, ಸೆಲೆಕ್ಟಿವ್ ಜನದ ಜೊತೆ ಮಾತ್ರ ಅಷ್ಟು ಓಪನ್ ಅಪ್ ಆಗಿರ್ತೀನಿ. ಇಲ್ಲೆಲ್ಲ ಬಂದಾಗ ಕ್ಯಾಮ್ರಾ ಎಲ್ಲ ಇರುತ್ತೆ, ಆಮೇಲೆ ನೋಡಿದವ್ರು ಇವನು ಅಲ್ಲೂ ಬಾಯ್ ಪಡ್ಕೊತಾನೆ, ಇಲ್ಲೂ ಬಾಯ್ ಪಡ್ಕೊತಾರೆ ಅಂತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ ಅಷ್ಟೇ.
ನಿಶಾ ಅವರ ಇವಾಗ ಪಾರು ಆಗಿ ನೋಡಿದ್ವಿ, ಹಿಂದೆ ರೌಡಿ ಬೇಬಿ ಆಗಿ ನೋಡಿದ್ವಿ. ಸೊ ಎರಡು ಡಿಫ್ರೆಂಟ್ ಅಂದರೆ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಈಗ ತುಂಬ ಜನಕ್ಕೆ ಪಾರು ಆಗೇ ನೀವು ಇಷ್ಟ ಆಗಿದ್ದೀರಾ. ಅಂದರೆ ಶಿವಣ್ಣನ ಹೇಗೆ ಪ್ರೀತಿ ಮಾಡ್ತೀರಾ, ಎಷ್ಟು ಕೇರ್ ಮಾಡ್ತೀರಾ ಅನ್ನೋದನ್ನು. ಸೊ ಆ್ಯಸ್ ಎ ಪಾರು ರೌಡಿ ಬೇಬಿಯಿಂದ ಒಂದು ಕ್ಯಾರೆಕ್ಟರಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂದಾಗ ಹೆಸರು ಬೇಕಲ್ವಾ? ಅಂದರೆ ರೌಡಿ ಬೇಬಿ ಅನ್ನೋ ಒಂದು ಟ್ಯಾಗ್ಲೈನ್ ಇತ್ತು, ಅದು ಕಂಪ್ಲೀಟಾಗಿ ಪಾರು ಅಂತ ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಖುಷಿ ಆಗುತ್ತೆ. ರೌಡಿ ಬೇಬಿ ಅಮೂಲ್ಯಗೆ ಅಷ್ಟು ಪಾಪ್ಯುಲಾರಿಟಿ ಸಿಕ್ತು ನನಗೆ. ಸಡನ್ನಾಗಿ ಇದಕ್ಕೆ ಹೇಗೆ ಜನ ಶಿಫ್ಟ್ ಆಗ್ತಾರೆ ಅನ್ನೋದು ಒಂದು ಇತ್ತು ತಲೆಯಲ್ಲಿ. ಬಟ್ ಅದು ಈಸಿಯಾಗಿ ಆಯಿತು ಅನಿಸುತ್ತೆ. ಬಿಕಾಸ್ ಪಾರು ಅನ್ನೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದೇ ಹೀಗೆ ಇರಬೇಕು, ಅವಳು ಈ ಥರ ಸ್ವಭಾವದವಳು ಅಂತ ತುಂಬ ಚೆನ್ನಾಗಿ ಅದನ್ನು ಬರೆದಿದ್ದಾರೆ ಪಾರುನ. ಸೊ ಪ್ರಾಬ್ಲಿ ನನಗೆ ಶುರುನಲ್ಲಿ ನನಗೆ ಪರ್ಸ್ನಲಿ ಲೈಕ್ ಅಮೂಲ್ಯ ಥರ ಇದ್ದು ಪಟ ಮಾತಾಡಿ ಇಲ್ಲಿ ಸಡನ್ನಾಗಿ ಸ್ಲೋ ಡೌನ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಇನಿಷಿಯಲಿ. ಬಟ್ ಆಮೇಲೆ ಹಂಗೆ ಫ್ಲೋನಲ್ಲಿ ಕಲ್ತ್ಕೊಂಡ್ಬಿಟ್ಟೆ. ಬಟ್ ತುಂಬ ಖುಷಿ ಆಗುತ್ತೆ. ಜನರು ಅಷ್ಟೇ ಅಮೂಲ್ಯನ ಎಷ್ಟು ಇಷ್ಟಪಟ್ಟರು ಅದಕ್ಕಿಂತ ಜಾಸ್ತಿನೇ ಇಷ್ಟಪಡ್ತಿದ್ದಾರೆ. ಎಲ್ಲಿ ಹೋದ್ರು ಇವಾಗ ಪಾರು ಡಾಕ್ಟ್ರೇ ಅನ್ನೋದು ಜಾಸ್ತಿ ಕೇಳುತ್ತೆ. ಖುಷಿ ಆಗುತ್ತೆ ಜನರು ಇಷ್ಟು ಬೇಗ ಆಕ್ಸೆಪ್ಟ್ ಮಾಡಿದ್ರು ಅಮೂಲ್ಯದಿಂದ ಪಾರು. ಹಾಗೆ ಆ್ಯಂಡ್ ಪಾತ್ರಗಳು ಏನೇ ಮಾಡಿದ್ರು ಆ ಕಂಟಿನ್ಯೂಸ್ ಸಪೋರ್ಟ್ ತೋರಿಸಿರೋದು ಖುಷಿ ಆಗುತ್ತೆ.